ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ರೆಸಿಡೆನ್ಷಿಯಲ್ PU ಕಾಲೇಜಿನಲ್ಲಿ ಡಿಸೆಂಬರ್ 6 ಮತ್ತು 7 ಎರಡು ದಿನಗಳ ಕಾಲ ಮ್ಯಾಥ್ಸ್ ಮತ್ತು ಸೈನ್ಸ್ ಫೆಸ್ಟ್ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ 40 ರಿಂದ 50 ವಿವಿಧ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮಾದರಿಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಸ್ರೋದ ಖ್ಯಾತ ವಿಜ್ಞಾನಿಗಳು, ಬಾಬಾ ಅಣು ವಿದ್ಯುತ್ ಸ್ಥಾವರದ ಪ್ರಮುಖ ವಿಜ್ಞಾನಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು MGN ಎಕ್ಸ್‌ಪ್ರೆಸ್ ವೇ ವತಿಯಿಂದ RTO ಸರ್ವಿಸಸ್ ಮತ್ತು ಸೈನ್ಸ್ ಬಿಹೈಂಡ್ ವೆಹಿಕಲ್ ನಂಬರ್ ಅಂತಕ್ಕಂಥ ಒಂದು ಟಾಪಿಕ್ ನಡಿ ನಾವು ಒಂದು ಸ್ಟಾಲ್ ಅನ್ನ ತೆಗೆದಿದ್ದೀವಿ. ಬಹುಶಃ RTO ಆಫೀಸ್ನ ಇತಿಹಾಸದಲ್ಲಿಯೇ ಈ ರೀತಿಯಾದಂತ ಒಂದು ಎಕ್ಸ್ಪೋ ನಡೆದಿರ್ಲಿಕ್ಕಿಲ್ಲ. ಅದು ಬೇರೆ ಎಲ್ಲ RTO ಆಫೀಸ್ಗಳಿಗೆ ಮಾದರಿ ಆಗ್ಬೇಕು ಅನ್ನೋ ಒಂದು ಹಂಬಲದಿಂದ ಒಂದು RTO ಕಚೇರಿಗಳಲ್ಲಿ ಕೆಲಸ ಮಾಡಿದ ಅನುಭವದ ಆಧಾರದ ಮೇಲೆ ಈ ಒಂದು ಸ್ಟಾಲ್ ಅನ್ನ ನಾನು ಮಾಡಿದ್ದೇನೆ. ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಟ್ರಾಫಿಕ್ ಸೈನ್ಸ್ ಗಳನ್ನ ಹೇಳ್ಕೊಡೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ರೆ ನಮ್ಮ RTO ನಲ್ಲಿ ಯಾವ ರೀತಿಯ ಸರ್ವಿಸ್ಗಳು ಸಿಗ್ತವೆ, RTO ಯಾವ ಕಾಯ್ದೆಗಳಿಂದ ಬಂಧಿತವಾಗಿದೆ, ಯಾವ ಎಲ್ಲ ಕಾಯ್ದೆಗಳ ಆಧಾರದ ಮೇಲೆ RTO ಕೆಲಸ ನಿರ್ವಹಿಸುತ್ತೆ, ಮತ್ತು ಈ ಒಂದು ಮೋಟಾರ್ ವೆಹಿಕಲ್ ಆಕ್ಟ್ ರೂಪುಗೊಂಡದ್ರ ಹಿನ್ನೆಲೆ ಏನು, ಮತ್ತೆ ವಾಹನಗಳಿಗೆ ಸಂಖ್ಯೆಯನ್ನ ಕೊಡಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯ ಪದ್ಧತಿ ಇತ್ತು, ತದನಂತರ 1970ರವರೆಗೆ 3 ಸಂಕೇತಾಕ್ಷರಗಳನ್ನು ಹೊಂದದಂತ ನೋಂದಣಿ ಸಂಖ್ಯೆಯನ್ನ ಯಾವ ರೀತಿಯಲ್ಲಿ ಕೊಡ್ತಾ ಇದ್ರು, ಇವುಗಳ ಬಗ್ಗೆ ಹೇಳುವುದು ಮುಂದುವರೆದು ಹುಟ್ಟಿದ್ದೇವೆ. ಎಲ್ಲ ರೀತಿಯ ರಿಜಿಸ್ಟ್ರೇಷನ್ ಸಂಖ್ಯೆಗಳು ಇದನ್ನ ನೋಡಿ ಆದ್ಮೇಲೆ ಅವು ಏನನ್ನ ಹೇಳುತ್ತೆ, ಈ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನ ಓದುವ ಬಗೆ ಹೇಗೆ ಅನ್ನೋದನ್ನ ಹೇಳಿದ್ದೇವೆ. ಮತ್ತು ಯಾವ ಯಾವ ಶ್ರೇಣಿಗಳನ್ನ ಯಾವ ವರ್ಗದ ವಾಹನಗಳಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದ್ರ ಜೊತೆಗೆ ಇತ್ತೀಚಿನ BH ಸೀರೀಸ್ ಅನ್ನ ಆ ವೆಹಿಕಲ್ ನಂಬರ್ನ ಓದುವುದು ಹೇಗೆ, ಯಾವ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಪಾಠವನ್ನ ಮಾಡಿದ್ದೀವಿ. ವಿವಿಧ ರೀತಿಯ ನಂಬರ್ ಪ್ಲೇಟ್ಗಳು, ಅದು ಒಂದು ರಾಯಭಾರಿ ಕಚೇರಿಯ ನಂಬರ್ ಪ್ಲೇಟ್ ಆಗಿರ್ಬೋದು, ಮಿಲಿಟರಿ ನಂಬರ್ ಪ್ಲೇಟ್ ಆಗಿರ್ಬೋದು, ರಾಷ್ಟ್ರಪತಿಗಳ ನಂಬರ್ ಪ್ಲೇಟ್ ಆಗಿರ್ಬೋದು, ಎಲ್ಲ ರೀತಿಯ ನಂಬರ್ ಪ್ಲೇಟ್ಗಳನ್ನ ಇಲ್ಲಿ ಅದರ ವಿವರಣೆಯನ್ನ ಇಲ್ಲಿ ಕೊಟ್ಟಲಾಗಿದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ 71 RTOಗಳ ಒಂದು ಸಂಕೇತಾಕ್ಷರಗಳನ್ನ ಕೂಡ ಕೊಟ್ಟಿದ್ದೀವಿ. ಇನ್ನು ಒಳಗಡೆ ಹೋಗಿ ನೋಡೋಣ ಬನ್ನಿ. ಈ ಒಂದು ಸ್ಟಾಲ್ ನ ಒಳಭಾಗ ಈ ರೀತಿನಲ್ಲಿದೆ. ಮೊದಲಿಗೆ HSRP ಪ್ಲೇಟ್, ಅದರ ವೈಶಿಷ್ಟ್ಯತೆ ಏನು, HSRP ಪ್ಲೇಟ್ಗೆ ಯಾವೆಲ್ಲ ನಿಯಮಗಳಿವೆ ಅನ್ನೋದ್ರ ಬಗ್ಗೆ ಹೇಳಿದ್ದೇವೆ. HSRP ಪ್ಲೇಟಿನ ಒಂದು ವಿನ್ಯಾಸ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೇವೆ. ಮತ್ತೊಮ್ಮೆ ಎಲ್ಲ ರೀತಿಯ ನಂಬರ್ ಪ್ಲೇಟ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳಿದ್ದೇವೆ. ಇಲ್ಲಿ ವಿಸ್ತಾರವಾಗಿ ಈ ಒಂದು HSRP ಬೋರ್ಡ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಚಿತ್ರಣವನ್ನ ಕೊಟ್ಟಿದ್ದೇವೆ. ಮುಂದುವರೆದಂತೆ ಇಲ್ಲಿ ನೋಡಿ 3 ಭಾಗವನ್ನಾಗಿ ಮಾಡಿದ್ದೇವೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು. ಈ ಒಂದು ಮ್ಯಾಂಡೇಟರಿ ಟ್ರಾಫಿಕ್ ಸೈನ್ಸ್, ಕಾಷನರಿ ಟ್ರಾಫಿಕ್ ಸೈನ್ಸ್, ಇನ್ಫಾರ್ಮೇಟರಿ ಟ್ರಾಫಿಕ್ ಸೈನ್ಸ್ ಗಳನ್ನ ಪ್ರತ್ಯೇಕವಾಗಿ ಕೊಟ್ಟು ಅವುಗಳ ಒಂದು ವಿನ್ಯಾಸದ ಮೇಲೆ ಅವ್ರು ಗುರುತಿಸ್ಬೇಕು. ಇಲ್ಲಿ ಮೊದಲ 2 ಬಿಟ್ರೆ ಆ ಸ್ಟಾಪ್ ಸಿಗ್ನಲ್ ಆಕ್ಟಗನ್ ವಿನ್ಯಾಸದಲ್ಲಿದೆ. 3ನೇದು ಬಂದು ತಲೆಕೆಳಕಾದ ತ್ರಿಕೋನ ಇದೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ವೃತ್ತಾಕಾರದಲ್ಲಿದೆ. ಇದು ಮ್ಯಾಂಡೇಟರಿ ಟ್ರಾಫಿಕ್ ಸೈನ್ಸ್, ಇದರ ಬಗ್ಗೆ ವಿವರಣೆಗಳನ್ನ ಕೊಡ್ತೀವಿ. ಮತ್ತೆ ಕಾಷನರಿ ಸೈನ್ಸ್ ಎಲ್ಲ ಅಪ್ವರ್ಡ್ ಟ್ರಯಾಂಗಲ್ಸ್, ಇವುಗಳ ಬಗ್ಗೆ ಕೂಡ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದೇವೆ. ಮತ್ತು ಇನ್ಫಾರ್ಮೇಟರಿ ಸೈನ್ಸ್ ಗಳು ಯಾವ ರೀತಿಯಲ್ಲಿ ಇರ್ತವೆ ಅನ್ನೋದನ್ನ ಕೆಲವು ಮಾದರಿಗಳನ್ನ ಇಲ್ಲಿ ಕೊಟ್ಟಿದ್ದೇವೆ. ಎಲ್ಲದರ ಜೊತೆಗೆ ರಸ್ತೆ ಸುರಕ್ಷತೆಯ ಕೆಲವೊಂದು ಸಂದೇಶಗಳನ್ನ ಇಲ್ಲಿ ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ನಾವು ಶಾಲಾ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ವಿದ್ಯಾರ್ಥಿಗಳು ಫುಟ್ಪಾತ್ ನಲ್ಲಿ ನಡೆಯುವಾಗ ರಸ್ತೆಯ ಬಲಬದಿಯಲ್ಲಿ ನಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ, ಸ್ಕೂಟರ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸೇಫ್ಟಿ ಹಾರ್ನೆಸ್ ಬಳಸುವುದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ. ಹೆಚ್ಚಿನ ಅಂಶ ಶಾಲಾ ಮಕ್ಕಳೇ ಬರೋದ್ರಿಂದ ಅವ್ರಿಗೆ ಈ ಒಂದು ಸಂಚಾರದಲ್ಲಿನ ಸುರಕ್ಷತೆಯ ಬಗ್ಗೆ ಹೇಳ್ಕೊಡ್ಲಾಗುತ್ತೆ. ಮತ್ತು ಶಾಲಾ ವಾಹನದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತೇವೆ. ಈ ಒಂದು ಎಲ್ಲಾ ವಿಚಾರಗಳನ್ನು ಒಳಗೊಂಡಂತ ಒಂದು ಕಿರು ಪುಸ್ತಕವನ್ನ ಬರೆದಿದ್ದೇವೆ. ಅದನ್ನ ನಾಳೆ ಮಕ್ಕಳು ಕೊಡ್ತಾ ಇದ್ದೇವೆ. ಬಹು ಮುಖ್ಯವಾಗಿ ಶಾಲಾ ವಾಹನದಲ್ಲಿ ನೀವು ಹತ್ತಬೇಕಾದ್ರೆ, ಇಳಿಬೇಕಾದ್ರೆ ಏನ್ ಕ್ರಮ ಅನುಸರಿಸ್ಬೇಕು ಅನ್ನೋದ್ರಲ್ಲಿ ಈ ಪಾಯಿಂಟ್ಗಳನ್ನ ಹಾಕೋದ್ರ ಜೊತೆಗೆ
ಬ್ಲೈಂಡ್ ಸ್ಪಾಟ್ ಆಫ್ ದಿ ಡ್ರೈವರ್. ಚಾಲಕನಿಗೆ ಯಾವೆಲ್ಲ ಕುರುಡು ವಲಯಗಳಿವೆ, ಯಾವ ಭಾಗದಲ್ಲಿ ಅದನ್ನ ಕಾಣೋದಿಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಇಷ್ಟು ಮಾತ್ರ ಅಲ್ಲ, ಈ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಸ್ಟಾಲ್ ಅನ್ನ ಓಪನ್ ಮಾಡಿಲ್ಲ, ಶಿಕ್ಷಕರಿಗೂ ಕೂಡ ಈ ಸ್ಟಾಲ್ ಅನ್ನ ಓಪನ್ ಮಾಡಿ ನಮ್ಮ MGN ಎಕ್ಸ್ಪ್ರೆಸ್ ವೇ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳನ್ನ ಜನರಿಗೆ ಪರಿಚಯಿಸುವ ಒಂದು ಉದ್ದೇಶದಲ್ಲಿ ಅದರಲ್ಲಿ ಯಾವ್ದೆಲ್ಲ ಲೆಸನ್ಸ್ಗಳು ಬರ್ತವೆ, ಯಾವ್ದೆಲ್ಲ ಪಾಠ ಇದೆ ಅನ್ನೋದನ್ನು ಕೂಡ ಹೇಳಿದ್ದೇವೆ. ಇದಕ್ಕೆ ಪ್ರಾದೇಶಿಕ ಸಾರಿಗೆ ಕಚೇರಿಗಳ ಇತಿಹಾಸದಲ್ಲಿಯೇ ಈ ರೀತಿಯಾದಂತಹ ಒಂದು ಸ್ಟಾಲ್ ನಿರ್ವಹಣೆ ಆಗಿರ್ಲಿಲ್ಲ. ಬಹುಶಃ ನನ್ನ ಈ ಒಂದು ಪ್ರಯತ್ನ ಮುಂದೆ ಎಲ್ಲ RTO ಆಫೀಸ್ಗಳು ಅವರ ಒಂದು ಹಂತದಲ್ಲಿ ನಡೀತಕ್ಕಂತ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆಗಳಲ್ಲಿ ಇದು ಮಾದರಿಯಾಗ್ಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು.